ರಾಜ್ಯ ಸರ್ಕಾರ ಹಾಗೂ ಕೆಎಸ್ಸಿಎ ನಡುವೆ ಮಲ್ಲಯುದ್ಧ ಶುರುವಾಗ್ಬಿಟ್ಟಿದೆ ನೋಡಿ. ಹಾಗಾದ್ರೆ ಕಾರ್ಯಕ್ರಮ ಅನ್ಸಿದ್ ಯಾರು ಮಾಡಿದ್ರೆ? ನಾನು ಮಾಡಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ, ನಾನು ಮಾಡಿಲ್ಲ, ಮತ್ ಮಾಡಿದ್ಯಾರು? ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಎಡವಟ್ಟಾಗಿದೆ. ಈಗ ಕನಿಷ್ಠ ಶಿಷ್ಟಾಚಾರವನ್ನು ಕೂಡ ಪಾಲಿಸಿಲ್ಲ. ಎಷ್ಟು ಜನ ಇರಬೇಕು? 30 ಜನ ಇರಬೇಕು ವೇದಿಕೆ ಮೇಲೆ. ವೇದಿಕೆ ಮೇಲೆ ಮ್ಯಾಕ್ಸಿಮಮ್ 30 ಜನ, ಅದಕ್ಕಿಂತ ಜಾಸ್ತಿ ಇದ್ರು ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ. ನಾನ್ ನೋಡಿದ್ನಲ್ಲ, ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಇಲ್ಲಾದ್ರೂ ಒಂದು 300 ಜನ ಇದ್ರು. ಇಲ್ಲಾದ್ರೂ 300 ಜನ ಎಲ್ಲಿಂದ ಬಂದ್ರು? ಯಾರವರೆಲ್ಲ? ಯಾರು ಹೇಳಿ? ಒಂದು 30 ಜನ ಅಂತಂದ್ರೆ ಅಲ್ಲಿ ಸಿದ್ದರಾಮಯ್ಯನ ಮೊಮ್ಮಗ, ಸಿದ್ದರಾಮಯ್ಯನ ಜೊತೆ ಸೆಲ್ಫಿ ತಕೊಳಕ್ ಬಂದಿರೋ ಒಂದು ಮಹಿಳೆಯ ಮಗ, ಜಮೀರ್ ಮಗ, ಅವ್ರ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿಗೆ ನಾದ್ನಿ, ಅಷ್ಟೆಲ್ಲ ಹೊರತುಪಡಿಸಿ ಶ್ರೀಲಕ್ಷ್ಮಿ ಅವರು ನೀವ್ ಹೇಳಿ, ವಿಧಾನಸೌಧದ ಸಿಬ್ಬಂದಿಗಳು ಯಾಕೆ ಬಂದ್ರು? ಎವ್ರಿವೇರ್ ಅಲ್ಲಿ ವಿಧಾನಸೌಧ ಸಿಬ್ಬಂದಿಗಳಿಗೆ ಅವತ್ತು ಮಧ್ಯಾಹ್ನ ರಜಾ ಕೊಟ್ಟಿದಾರಂತ. ಗೊತ್ತಿಲ್ಲ, ಅದು ಇನ್ನು ಕನ್ಫರ್ಮ್ ಆಗ್ಬೇಕು. ಆದ್ರೆ ನಮಗೆ ಈಗ ಬಂದಿರೋ ಸುದ್ದಿಗಳ ಪ್ರಕಾರ ವಿಧಾನಸೌಧ ಸಿಬ್ಬಂದಿಗೆ ಅವತ್ತು ಮಧ್ಯಾಹ್ನ ನೀವು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ರಜಾ ಕೊಟ್ರು. ಶಿಷ್ಟಾಚಾರದ ಪ್ರಕಾರ ಅವ್ರು ಯಾಕೆ ಅಲ್ಲಿ ಬಂದು ನಿಂತ್ಕೊಂಡ್ರು? ಎರಡನೇದು, ನೀವ್ ಹೇಳಿದಾಗ ಅಷ್ಟು ದೊಡ್ಡ ಕ್ರೌಡ್ ನ ಅಲ್ಲಿ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಆಮೇಲೆ ಯಾರೇ ಆರ್ಗನೈಸ್ ಮಾಡಿರ್ಲಿ, ಈಗ ಆಯ್ತಪ್ಪ ನೀವು RCB ಅವರೇ ಆರ್ಗನೈಸ್ ಮಾಡಿದ್ರು, KSCN ಅವರೇ ಆರ್ಗನೈಸ್ ಮಾಡಿದ್ರು ಅಂತ ಇದ್ರು ಅಲ್ಲಿ ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ, ಥ್ರೆಟ್ ಇದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಅದನ್ನ ಕ್ಯಾನ್ಸಲ್ ಮಾಡಿಸಬೇಕಾಗಿತ್ತು, ಸ್ಟಾಪ್ ಮಾಡಿಸಬೇಕಾಗಿತ್ತು. 15 ನಿಮಿಷ ನಿಮ್ಗೆ ಅಲ್ಲಿ ಯಾಕೆ ಬೇಕಾಗಿತ್ತು? ಆಟಗಾರರು ನೀವು ಬೇರೆ ಹೋಟೆಲ್ಗೆ ಹೋಗಿ ಆಟಗಾರರು ಎಲ್ಲಿ ವಾಸ್ತವ್ಯ ಹೂಡಿದಾರ ಅಲ್ಲಿ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಂಬೋದಾಗಿತ್ತಲ್ವಾ? ನೀವು ಅದೆಲ್ಲ ಮಾಡ್ತೀರಲ್ಲ. ಪ್ಲೇಯರ್ಸ್ಗಳು ಬಂದಿದ್ದಾರೆ, KSCAಗೆ ಅಲ್ಲಿ ಏನು ನೀಟಾಗಿ ಆರ್ಗನೈಸ್ ಮಾಡಿದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಪ್ಪೆತ್ಕೊಂಡು ಪ್ಲೇಯರ್ಸ್ ಗಳು ಬಂದಿದ್ದಾರೆ, ಮಳೆ ಬರ್ತಾ ಇದೆ, ಅವರಿಗೊಂದು ಕೊಡೆ ಇಲ್ಲ. ಅದೇ ಹೇಳಿದ್ದು, ನಾನು ನೋಡಿದೆ ಆ ದೃಶ್ಯಗಳನ್ನ. ಆಮೇಲೆ ಬಸ್ಸಿಂದ ಕರ್ಕೋಗ್ಬೇಕಾದ್ರೆ ಅವ್ರಿಗೊಂದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ವಿರಾಟ್ ಕೊಹ್ಲಿ ಆ ಅವಾರ್ಡ್ ನ ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾ ಇದಾರೆ, ಕಷ್ಟಪಟ್ಕೊಂಡು ತಳ್ಕೊಂಡು ಹೋಗ್ತಾ ಇದಾರೆ ಜನಗಳನ್ನ. ನೋಡಿ, ಆಹ್ವಾನ ಇಲ್ಲದೆ ರಾಜ್ಯಪಾಲರು ಭಾಗಿಯಾಗೋದು ಅಸಾಧ್ಯ. ರಾಜ್ಯ ಸರ್ಕಾರ ಹಾಗೂ ಕೆಎಸ್ಸಿಎ ನಡುವೆ ಮಲ್ಲಯುದ್ಧ ಶುರುವಾಗ್ಬಿಟ್ಟಿದೆ ನೋಡಿ. ಹಾಗಾದ್ರೆ ಕಾರ್ಯಕ್ರಮ ಅನ್ಸಿದ್ ಯಾರು ಮಾಡಿದ್ರೆ? ನಾನು ಮಾಡಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ, ನಾನು ಮಾಡಿಲ್ಲ, ಮತ್ ಮಾಡಿದ್ಯಾರು? ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಎಡವಟ್ಟಾಗಿದೆ. ಈಗ ಕನಿಷ್ಠ ಶಿಷ್ಟಾಚಾರವನ್ನು ಕೂಡ ಪಾಲಿಸಿಲ್ಲ. ಎಷ್ಟು ಜನ ಇರಬೇಕು? 30 ಜನ ಇರಬೇಕು ವೇದಿಕೆ ಮೇಲೆ. ವೇದಿಕೆ ಮೇಲೆ ಮ್ಯಾಕ್ಸಿಮಮ್ 30 ಜನ, ಅದಕ್ಕಿಂತ ಜಾಸ್ತಿ ಇದ್ರು ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ. ನಾನ್ ನೋಡಿದ್ನಲ್ಲ, ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಇಲ್ಲಾದ್ರೂ ಒಂದು 300 ಜನ ಇದ್ರು. ಇಲ್ಲಾದ್ರೂ 300 ಜನ ಎಲ್ಲಿಂದ ಬಂದ್ರು? ಯಾರವರೆಲ್ಲ? ಯಾರು ಹೇಳಿ? ಒಂದು 30 ಜನ ಅಂತಂದ್ರೆ ಅಲ್ಲಿ ಸಿದ್ದರಾಮಯ್ಯನ ಮೊಮ್ಮಗ, ಸಿದ್ದರಾಮಯ್ಯನ ಜೊತೆ ಸೆಲ್ಫಿ ತಕೊಳಕ್ ಬಂದಿರೋ ಒಂದು ಮಹಿಳೆಯ ಮಗ, ಜಮೀರ್ ಮಗ, ಅವ್ರ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿಗೆ ನಾದ್ನಿ, ಅಷ್ಟೆಲ್ಲ ಹೊರತುಪಡಿಸಿ ಶ್ರೀಲಕ್ಷ್ಮಿ ಅವರು ನೀವ್ ಹೇಳಿ, ವಿಧಾನಸೌಧದ ಸಿಬ್ಬಂದಿಗಳು ಯಾಕೆ ಬಂದ್ರು? ಎವ್ರಿವೇರ್ ಅಲ್ಲಿ ವಿಧಾನಸೌಧ ಸಿಬ್ಬಂದಿಗಳಿಗೆ ಅವತ್ತು ಮಧ್ಯಾಹ್ನ ರಜಾ ಕೊಟ್ಟಿದಾರಂತ. ಗೊತ್ತಿಲ್ಲ, ಅದು ಇನ್ನು ಕನ್ಫರ್ಮ್ ಆಗ್ಬೇಕು. ಆದ್ರೆ ನಮಗೆ ಈಗ ಬಂದಿರೋ ಸುದ್ದಿಗಳ ಪ್ರಕಾರ ವಿಧಾನಸೌಧ ಸಿಬ್ಬಂದಿಗೆ ಅವತ್ತು ಮಧ್ಯಾಹ್ನ ನೀವು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ರಜಾ ಕೊಟ್ರು. ಶಿಷ್ಟಾಚಾರದ ಪ್ರಕಾರ ಅವ್ರು ಯಾಕೆ ಅಲ್ಲಿ ಬಂದು ನಿಂತ್ಕೊಂಡ್ರು? ಎರಡನೇದು, ನೀವ್ ಹೇಳಿದಾಗ ಅಷ್ಟು ದೊಡ್ಡ ಕ್ರೌಡ್ ನ ಅಲ್ಲಿ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಆಮೇಲೆ ಯಾರೇ ಆರ್ಗನೈಸ್ ಮಾಡಿರ್ಲಿ, ಈಗ ಆಯ್ತಪ್ಪ ನೀವು RCB ಅವರೇ ಆರ್ಗನೈಸ್ ಮಾಡಿದ್ರು, KSCN ಅವರೇ ಆರ್ಗನೈಸ್ ಮಾಡಿದ್ರು ಅಂತ ಇದ್ರು ಅಲ್ಲಿ ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ, ಥ್ರೆಟ್ ಇದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಅದನ್ನ ಕ್ಯಾನ್ಸಲ್ ಮಾಡಿಸಬೇಕಾಗಿತ್ತು, ಸ್ಟಾಪ್ ಮಾಡಿಸಬೇಕಾಗಿತ್ತು. 15 ನಿಮಿಷ ನಿಮ್ಗೆ ಅಲ್ಲಿ ಯಾಕೆ ಬೇಕಾಗಿತ್ತು? ಆಟಗಾರರು ನೀವು ಬೇರೆ ಹೋಟೆಲ್ಗೆ ಹೋಗಿ ಆಟಗಾರರು ಎಲ್ಲಿ ವಾಸ್ತವ್ಯ ಹೂಡಿದಾರ ಅಲ್ಲಿ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಂಬೋದಾಗಿತ್ತಲ್ವಾ? ನೀವು ಅದೆಲ್ಲ ಮಾಡ್ತೀರಲ್ಲ. ಪ್ಲೇಯರ್ಸ್ಗಳು ಬಂದಿದ್ದಾರೆ, KSCAಗೆ ಅಲ್ಲಿ ಏನು ನೀಟಾಗಿ ಆರ್ಗನೈಸ್ ಮಾಡಿದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಪ್ಪೆತ್ಕೊಂಡು ಪ್ಲೇಯರ್ಸ್ ಗಳು ಬಂದಿದ್ದಾರೆ, ಮಳೆ ಬರ್ತಾ ಇದೆ, ಅವರಿಗೊಂದು ಕೊಡೆ ಇಲ್ಲ. ಅದೇ ಹೇಳಿದ್ದು, ನಾನು ನೋಡಿದೆ ಆ ದೃಶ್ಯಗಳನ್ನ. ಆಮೇಲೆ ಬಸ್ಸಿಂದ ಕರ್ಕೋಗ್ಬೇಕಾದ್ರೆ ಅವ್ರಿಗೊಂದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ವಿರಾಟ್ ಕೊಹ್ಲಿ ಆ ಅವಾರ್ಡ್ ನ ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾ ಇದಾರೆ, ಕಷ್ಟಪಟ್ಕೊಂಡು ತಳ್ಕೊಂಡು ಹೋಗ್ತಾ ಇದಾರೆ ಜನಗಳನ್ನ. ನೋಡಿ, ಆಹ್ವಾನ ಇಲ್ಲದೆ ರಾಜ್ಯಪಾಲರು ಭಾಗಿಯಾಗೋದು ಅಸಾಧ್ಯ. ರಾಜ್ಯ ಸರ್ಕಾರ ಹಾಗೂ ಕೆಎಸ್ಸಿಎ ನಡುವೆ ಮಲ್ಲಯುದ್ಧ ಶುರುವಾಗ್ಬಿಟ್ಟಿದೆ ನೋಡಿ. ಹಾಗಾದ್ರೆ ಕಾರ್ಯಕ್ರಮ ಅನ್ಸಿದ್ ಯಾರು ಮಾಡಿದ್ರೆ? ನಾನು ಮಾಡಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ, ನಾನು ಮಾಡಿಲ್ಲ, ಮತ್ ಮಾಡಿದ್ಯಾರು? ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಎಡವಟ್ಟಾಗಿದೆ. ಈಗ ಕನಿಷ್ಠ ಶಿಷ್ಟಾಚಾರವನ್ನು ಕೂಡ ಪಾಲಿಸಿಲ್ಲ. ಎಷ್ಟು ಜನ ಇರಬೇಕು? 30 ಜನ ಇರಬೇಕು ವೇದಿಕೆ ಮೇಲೆ. ವೇದಿಕೆ ಮೇಲೆ ಮ್ಯಾಕ್ಸಿಮಮ್ 30 ಜನ, ಅದಕ್ಕಿಂತ ಜಾಸ್ತಿ ಇದ್ರು ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ. ನಾನ್ ನೋಡಿದ್ನಲ್ಲ, ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಇಲ್ಲಾದ್ರೂ ಒಂದು 300 ಜನ ಇದ್ರು. ಇಲ್ಲಾದ್ರೂ 300 ಜನ ಎಲ್ಲಿಂದ ಬಂದ್ರು? ಯಾರವರೆಲ್ಲ? ಯಾರು ಹೇಳಿ?
ಒಂದು 30 ಜನ ಅಂತಂದ್ರೆ ಅಲ್ಲಿ ಸಿದ್ದರಾಮಯ್ಯನ ಮೊಮ್ಮಗ, ಸಿದ್ದರಾಮಯ್ಯನ ಜೊತೆ ಸೆಲ್ಫಿ ತಕೊಳಕ್ ಬಂದಿರೋ ಒಂದು ಮಹಿಳೆಯ ಮಗ, ಜಮೀರ್ ಮಗ, ಅವ್ರ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿಗೆ ನಾದ್ನಿ, ಅಷ್ಟೆಲ್ಲ ಹೊರತುಪಡಿಸಿ ಶ್ರೀಲಕ್ಷ್ಮಿ ಅವರು ನೀವ್ ಹೇಳಿ, ವಿಧಾನಸೌಧದ ಸಿಬ್ಬಂದಿಗಳು ಯಾಕೆ ಬಂದ್ರು? ಎವ್ರಿವೇರ್ ಅಲ್ಲಿ ವಿಧಾನಸೌಧ ಸಿಬ್ಬಂದಿಗಳಿಗೆ ಅವತ್ತು ಮಧ್ಯಾಹ್ನ ರಜಾ ಕೊಟ್ಟಿದಾರಂತ. ಗೊತ್ತಿಲ್ಲ, ಅದು ಇನ್ನು ಕನ್ಫರ್ಮ್ ಆಗ್ಬೇಕು. ಆದ್ರೆ ನಮಗೆ ಈಗ ಬಂದಿರೋ ಸುದ್ದಿಗಳ ಪ್ರಕಾರ ವಿಧಾನಸೌಧ ಸಿಬ್ಬಂದಿಗೆ ಅವತ್ತು ಮಧ್ಯಾಹ್ನ ನೀವು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ರಜಾ ಕೊಟ್ರು. ಶಿಷ್ಟಾಚಾರದ ಪ್ರಕಾರ ಅವ್ರು ಯಾಕೆ ಅಲ್ಲಿ ಬಂದು ನಿಂತ್ಕೊಂಡ್ರು? ಎರಡನೇದು, ನೀವ್ ಹೇಳಿದಾಗ ಅಷ್ಟು ದೊಡ್ಡ ಕ್ರೌಡ್ ನ ಅಲ್ಲಿ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಆಮೇಲೆ ಯಾರೇ ಆರ್ಗನೈಸ್ ಮಾಡಿರ್ಲಿ, ಈಗ ಆಯ್ತಪ್ಪ ನೀವು RCB ಅವರೇ ಆರ್ಗನೈಸ್ ಮಾಡಿದ್ರು, KCN ಅವರೇ ಆರ್ಗನೈಸ್ ಮಾಡಿದ್ರು ಅಂತ ಇದ್ರು ಅಲ್ಲಿ ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ, ಥ್ರೆಟ್ ಇದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಅದನ್ನ ಕ್ಯಾನ್ಸಲ್ ಮಾಡಿಸಬೇಕಾಗಿತ್ತು, ಸ್ಟಾಪ್ ಮಾಡಿಸಬೇಕಾಗಿತ್ತು. 15 ನಿಮಿಷ ನಿಮ್ಗೆ ಅಲ್ಲಿ ಯಾಕೆ ಬೇಕಾಗಿತ್ತು? ಆಟಗಾರರು ನೀವು ಬೇರೆ ಹೋಟೆಲ್ಗೆ ಹೋಗಿ ಆಟಗಾರರು ಎಲ್ಲಿ ವಾಸ್ತವ್ಯ ಹೂಡಿದಾರೋ ಅಲ್ಲಿ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಂಬೋದಾಗಿತ್ತಲ್ವಾ? ನೀವು ಅದೆಲ್ಲ ಮಾಡ್ತೀರಲ್ಲ. ಪ್ಲೇಯರ್ಸ್ಗಳು ಬಂದಿದ್ದಾರೆ, KCAಗೆ ಅಲ್ಲಿ ಏನು ನೀಟಾಗಿ ಆರ್ಗನೈಸ್ ಮಾಡಿದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಪ್ಪೆತ್ಕೊಂಡು ಪ್ಲೇಯರ್ಸ್ ಗಳು ಬಂದಿದ್ದಾರೆ, ಮಳೆ ಬರ್ತಾ ಇದೆ, ಅವರಿಗೊಂದು ಕೊಡೆ ಇಲ್ಲ. ಅದೇ ಹೇಳಿದ್ದು, ನಾನು ನೋಡಿದೆ ಆ ದೃಶ್ಯಗಳನ್ನ. ಆಮೇಲೆ ಬಸ್ಸಿಂದ ಕರ್ಕೋಗ್ಬೇಕಾದ್ರೆ ಅವ್ರಿಗೊಂದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ವಿರಾಟ್ ಕೊಹ್ಲಿ ಆ ಅವಾರ್ಡ್ ನ ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾ ಇದಾರೆ, ಕಷ್ಟಪಟ್ಕೊಂಡು ತಳ್ಕೊಂಡು ಹೋಗ್ತಾ ಇದಾರೆ ಜನಗಳನ್ನ. ನೋಡಿ, ಆಹ್ವಾನ ಇಲ್ಲದೆ ರಾಜ್ಯಪಾಲರು ಭಾಗಿಯಾಗೋದು ಅಸಾಧ್ಯ. ರಾಜ್ಯ ಸರ್ಕಾರ ಹಾಗೂ KSCA ನಡುವೆ ಮಲ್ಲಯುದ್ಧ ಶುರುವಾಗ್ಬಿಟ್ಟಿದೆ ನೋಡಿ. ಹಾಗಾದ್ರೆ ಕಾರ್ಯಕ್ರಮ ಅನ್ಸಿದ್ ಯಾರು ಮಾಡಿದ್ರೆ? ನಾನು ಮಾಡಿಲ್ಲ, ನೀನ್ ಮಾಡಿಲ್ಲ, ನೀನ್ ಮಾಡಿಲ್ಲ, ನಾನು ಮಾಡಿಲ್ಲ, ಮತ್ ಮಾಡಿದ್ಯಾ? ರಾಜ್ಯಪಾಲರಿದ್ದ ಕಾರ್ಯಕ್ರಮದಲ್ಲಿ ಬಹಳ ದೊಡ್ಡ ಎಡವಟ್ಟಾಗಿದೆ. ಈಗ ಕನಿಷ್ಠ ಶಿಷ್ಟಾಚಾರವನ್ನು ಕೂಡ ಪಾಲಿಸಿಲ್ಲ. ಎಷ್ಟು ಜನ ಇರಬೇಕು? 30 ಜನ ಇರಬೇಕು ವೇದಿಕೆ ಮೇಲೆ. ವೇದಿಕೆ ಮೇಲೆ ಮ್ಯಾಕ್ಸಿಮಮ್ 30 ಜನ, ಅದಕ್ಕಿಂತ ಜಾಸ್ತಿ ಇದ್ರು ಅಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ. ನಾನ್ ನೋಡೋದಲ್ಲ, ಅಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಇಲ್ಲಾದ್ರೂ ಒಂದು 300 ಜನ ಇದ್ರು. ಇಲ್ಲಾದ್ರೂ 300 ಜನ ಎಲ್ಲಿಂದ ಬಂದ್ರು? ಯಾರವರೆಲ್ಲ? ಯಾರು ಹೇಳಿ? ಒಂದು 30 ಜನ ಅಂತಂದ್ರೆ ಅಲ್ಲಿ ಸಿದ್ದರಾಮಯ್ಯನ ಮೊಮ್ಮಗ, ಸಿದ್ದರಾಮಯ್ಯನ ಜೊತೆ ಸೆಲ್ಫಿ ತಕೊಳಕ್ ಬಂದಿರೋ ಒಂದು ಮಹಿಳೆಯ ಮಗ, ಜಮೀರ್ ಮಗ, ಅವ್ರ ದೊಡ್ಡಪ್ಪ ಚಿಕ್ಕಮ್ಮ ಅತ್ತಿಗೆ ನಾದ್ನಿ, ಅಷ್ಟೆಲ್ಲ ಹೊರತುಪಡಿಸಿ ಶ್ರೀಲಕ್ಷ್ಮಿ ಅವರು ನೀವ್ ಹೇಳಿ, ವಿಧಾನಸೌಧದ ಸಿಬ್ಬಂದಿಗಳು ಯಾಕೆ ಬಂದ್ರು? ಎವ್ರಿವೇರ್ ಅಲ್ಲಿ ವಿಧಾನಸೌಧ ಸಿಬ್ಬಂದಿಗಳಿಗೆ ಅವತ್ತು ಮಧ್ಯಾಹ್ನ ರಜಾ ಕೊಟ್ಟಿದಾರಂತ. ಗೊತ್ತಿಲ್ಲ, ಅದು ಇನ್ನು ಕನ್ಫರ್ಮ್ ಆಗ್ಬೇಕು. ಆದ್ರೆ ನಮಗೆ ಈಗ ಬಂದಿರೋ ಸುದ್ದಿಗಳ ಪ್ರಕಾರ ವಿಧಾನಸೌಧ ಸಿಬ್ಬಂದಿಗೆ ಅವತ್ತು ಮಧ್ಯಾಹ್ನ ನೀವು ಈ ಕಾರ್ಯಕ್ರಮ ಅಟೆಂಡ್ ಮಾಡಿ ಅಂತ ರಜಾ ಕೊಟ್ರು. ಶಿಷ್ಟಾಚಾರದ ಪ್ರಕಾರ ಅವ್ರು ಯಾಕೆ ಅಲ್ಲಿ ಬಂದು ನಿಂತ್ಕೊಂಡ್ರು? ಎರಡನೇದು, ನೀವ್ ಹೇಳಿದಾಗ ಅಷ್ಟು ದೊಡ್ಡ ಕ್ರೌಡ್ ನ ಅಲ್ಲಿ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಆಮೇಲೆ ಯಾರೇ ಆರ್ಗನೈಸ್ ಮಾಡಿರ್ಲಿ, ಈಗ ಆಯ್ತಪ್ಪ ನೀವು RCB ಅವರೇ ಆರ್ಗನೈಸ್ ಮಾಡಿದ್ರು, KCN ಅವರೇ ಆರ್ಗನೈಸ್ ಮಾಡಿದ್ರು ಅಂತ ಇದ್ರು ಅಲ್ಲಿ ಅದು ಸರಿಯಾಗಿ ಆರ್ಗನೈಸ್ ಆಗ್ತಾ ಇಲ್ಲ, ಥ್ರೆಟ್ ಇದೆ, ಮತ್ತೆ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಅದನ್ನ ಕ್ಯಾನ್ಸಲ್ ಮಾಡಿಸಬೇಕಾಗಿತ್ತು, ಸ್ಟಾಪ್ ಮಾಡಿಸಬೇಕಾಗಿತ್ತು. 15 ನಿಮಿಷ ನಿಮ್ಗೆ ಅಲ್ಲಿ ಯಾಕೆ ಬೇಕಾಗಿತ್ತು? ಆಟಗಾರರು ನೀವು ಬೇರೆ ಹೋಟೆಲ್ಗೆ ಹೋಗಿ ಆಟಗಾರರು ಎಲ್ಲಿ ವಾಸ್ತವ್ಯ ಹೂಡಿದಾರೋ ಅಲ್ಲಿ ಹೋಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕರ್ಕೊಂಡು ಹೋಗಿ ಫೋಟೋ ತೆಗೆಸ್ಕೊಂಬೋದಾಗಿತ್ತಲ್ವಾ? ನೀವು ಅದೆಲ್ಲ ಮಾಡ್ತೀರಲ್ಲ. ಪ್ಲೇಯರ್ಸ್ಗಳು ಬಂದಿದ್ದಾರೆ, ಅಷ್ಟೆಲ್ಲ KCAಗೆ ಅಲ್ಲಿ ಏನು ನೀಟಾಗಿ ಆರ್ಗನೈಸ್ ಮಾಡಿದೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಕಪ್ಪೆತ್ಕೊಂಡು ಪ್ಲೇಯರ್ಸ್ ಗಳು ಬಂದಿದ್ದಾರೆ, ಮಳೆ ಬರ್ತಾ ಇದೆ, ಅವರಿಗೊಂದು ಕೊಡೆ ಇಲ್ಲ. ಅದೇ ಹೇಳಿದ್ದು, ನಾನು ನೋಡಿದೆ ಆ ದೃಶ್ಯಗಳನ್ನ. ಆಮೇಲೆ ಬಸ್ಸಿಂದ ಕರ್ಕೋಗ್ಬೇಕಾದ್ರೆ ಅವ್ರಿಗೊಂದು ಸರಿಯಾದ ಸೆಕ್ಯೂರಿಟಿ ಇಲ್ಲ. ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ವಿರಾಟ್ ಕೊಹ್ಲಿ ಆ ಅವಾರ್ಡ್ ನ ಹಿಂಗ್ ತಲೆ ಮೇಲೆ ಹಿಡ್ಕೊಂಡು ಹೋಗ್ತಾ ಇದಾರೆ, ಕಷ್ಟಪಟ್ಕೊಂಡು ತಳ್ಕೊಂಡು ಹೋಗ್ತಾ ಇದಾರೆ ಜನಗಳನ್ನ. ನೋಡಿ, ಆಹ್ವಾನ ಇಲ್ಲದೆ ರಾಜ್ಯಪಾಲರು